ಗೃಹಲಕ್ಷ್ಮಿ ಹಣ ಪಡಿತಾ ಇರುವಂತಹ ಮಹಿಳೆಯರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಹೌದು, ಯಾರ್ಯಾರು ಅರ್ಹರಿರ್ತಾರೋ ಅಂತಹ ಮಹಿಳೆಯರು ನೋಡಲೇಬೇಕಾದ ಒಂದು ಹೊಸ ಸುದ್ದಿ ಇದು. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಯೋಜನೆ ಗೃಹಲಕ್ಷ್ಮಿ ಆಗಿರುತ್ತೆ. ಒಟ್ಟು 5 ಗ್ಯಾರಂಟಿ ಯೋಜನೆಗಳಿದಾವೆ. ಅದರಲ್ಲಿ 3 ಮುಖ್ಯ ಯೋಜನೆಗಳು ಮಹಿಳೆಯರಿಗೆ ಅಂತಾನೆ ಮೀಸಲಾಗಿರುವಂತದ್ದು. ಒಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಪ್ರತಿ ತಿಂಗಳು 2,000 ರೂಪಾಯಿ ಹಣನ ಕೊಡ್ತಾ ಇದ್ದಾರೆ. ಮತ್ತೊಂದು ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋದಿಕ್ಕೆ, ಅಂದ್ರೆ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಮಹಿಳೆಯರು ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅಂತ ಒಂದು ಯೋಜನೆ. ಮತ್ತೊಂದು ಬಂದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಅಥವಾ ಪ್ರತಿಯೊಬ್ಬ ಮನೆಯ ಸದಸ್ಯನಿಗೂ 170 ರೂಪಾಯಿ ಅಂತೆ 5 ಕೆಜಿ ಅಕ್ಕಿ ಬದಲಿಗೆ 170 ರೂಪಾಯಿ ಹಣನ ಕೊಡ್ತಾ ಇದ್ದಾರೆ. ನೋಡಿ, ಒಟ್ಟು 1,25,00,000 ಜನ BPL ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ. APL ರೇಷನ್ ಕಾರ್ಡ್ನ ಕೂಡ ಹೊಂದಿದ್ದಾರೆ. APL ಆಗಿದ್ರು BPL ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನ ಅವ್ರಿಗೆ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಪ್ರತಿಯೊಬ್ಬರು ಮನೆಗೂ ಹಣ ತಲುಪ್ತಾ ಇದೆ. ಸೊ ಮುಂದಿನ ಇನ್ನೊಂದು ಹೆಜ್ಜೆ ಇಟ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೂ ಮಹಿಳೆಯರಿಗೆ ಸಹಾಯ ಆಗಬೇಕು, ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಪ್ರತಿಯೊಂದಕ್ಕೂ ಕೂಡ ಮತ್ತೊಬ್ಬರನ್ನ ಕೇಳೋದು ತಪ್ಪಬೇಕು, ಅವ್ರಿಗೆ ಎಲ್ಲಾ ರೀತಿಯ ಸಹಾಯ ಆಗಬೇಕು, ಅವರೇ ಒಂದು ಜೀವನ ನಡೆಸೋ ಮಟ್ಟಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಆ ಗೃಹಲಕ್ಷ್ಮಿ ಯೋಜನೆಯ ಮುಂದುವರೆದ ಭಾಗವಾಗಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಅದು ಒಂದು ಗುಡ್ ನ್ಯೂಸ್ ಆಗಿ ಕೊಟ್ಟಿದ್ರು. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳಿಂದ ಮಹಿಳೆಯರಿಗೆ ಯಾವ ರೀತಿ ಸಹಾಯ ಆಗ್ತಿದ್ಯೋ, ಯಾವ ರೀತಿ ಅವರು ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಿದ್ದಾರೋ, ಗೃಹಲಕ್ಷ್ಮಿ ಸಂಘದಿಂದ ಕೂಡ ಅವರು ಅದೇ ರೀತಿಯಾಗಿ ಸಹಾಯ ಮಾಡೋದಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅವರು ಸ್ವಂತ ಜೀವನ ಕಟ್ಕೊಳ್ಳೋದಿಕ್ಕೆ, ಅವರೇ ಒಂದು ಉದ್ದಿಮೆ ಸ್ಥಾಪನೆ ಮಾಡೋದಿಕ್ಕೆ, ಸಣ್ಣ ಪುಟ್ಟ ಬಂಡವಾಳದಿಂದ ಅವರೇ ಒಂದು ಸ್ವಂತ ವ್ಯವಹಾರ ಮಾಡೋದಿಕ್ಕೆ ಗೃಹಲಕ್ಷ್ಮಿ ಸಂಘಗಳ ಸ್ಥಾಪನೆಯಿಂದ ಅವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ, ಬಹಳ ಅವರಿಗೆ ಸಹಾಯ ಆಗುತ್ತೆ ಅನ್ನೋ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು. ಈಗ ಮುಂದುವರೆದ ಭಾಗವಾಗಿ ಕೇವಲ ಮಹಿಳೆಯರಿಗಷ್ಟೇ ಗೃಹಲಕ್ಷ್ಮಿಯ ಲಾಭ ಸಿಕ್ಕಿದ್ರೆ ಸಾಕಾಗತ್ತಾ? ಇದ್ರ ಜೊತೆಗೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಲಾಭ ಸಿಗ್ಬೇಕು. ಇದ್ರ ಮುಂದುವರೆದ ಭಾಗವಾಗಿ ಮಂಗಳಮುಖಿಯರು ಕೂಡ, ಸಮಾಜದಲ್ಲಿ ತೃತೀಯ ಲಿಂಗಿಗಳು ಅಂತ ಯಾರನ್ನ ಕರಿತೀವಿ, ಮಂಗಳಮುಖಿಯರು ಕೂಡ ಗೃಹಲಕ್ಷ್ಮಿ ಲಾಭವನ್ನ ಪಡ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೂ ಕೂಡ ಹಣ ಕೊಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಎಷ್ಟೊಂದು ಜನ ಅಪ್ಲಿಕೇಶನ್ ಹಾಕೋರು, ಇನ್ನೂ ಸ್ವಲ್ಪ ಜನ ಅಪ್ಲಿಕೇಶನ್ ಹಾಕಲೇ ಇಲ್ಲ. ಯಾಕಂದ್ರೆ ಇವರು ಮಹಿಳೆಯರಿಗೆ ಏನು ಕೊಡ್ತಾ ಇದ್ದಾರೋ ಅದನ್ನೇ ಕರೆಕ್ಟಾಗಿ ಕೊಡ್ತಿಲ್ಲ, ನಮಗೆ ಕೊಡ್ತಾರೋ ಕೊಡೋದಿಲ್ವೋ, ಅಪ್ಲಿಕೇಶನ್ ಹಾಕೋದೋ ಬೇಡವೋ ಅಂತ ಒಂದಷ್ಟು ಜನ ಡೌಟ್ ಅಲ್ಲಿ ಕೂಡ ಇದ್ರು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿಯೊಬ್ಬರಿಗೂ ಕೂಡ ನಾನು ಹಣನ ಕೊಡ್ತೀನಿ, ನಿಮಗೂ ಕೂಡ ಇದ್ರ ಅವಶ್ಯಕತೆ ಇರುತ್ತೆ. ಕೇವಲ ಮಹಿಳೆಯರಲ್ದಿರೆ ಸಮಾಜದಲ್ಲಿ ತೃತೀಯ ಲಿಂಗಿಗಳಿಗೆ ಅಷ್ಟೊಂದು ಒಳ್ಳೆ ಮಟ್ಟದ ಸ್ಥಾನವನ್ನ ನಾವು ಕೊಟ್ಟಿಲ್ಲ. ಆರ್ಥಿಕವಾಗಿ ಅವ್ರಿಗೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ಅವರು ಭಿಕ್ಷಾಟನೆ ಮಾಡಿನೋ ಬೇರೆ ಕಡೆನೋ ಹಣ ಸಂಪಾದನೆ ಮಾಡೋ ಅಂತ ಪರಿಸ್ಥಿತಿ ಇರುವಾಗ ಅವರಿಗೂ ಕೂಡ ಇದ್ರ ಲಾಭ ಸಿಗ್ಬೇಕು, ಅವರು ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ಅವ್ರ ಜೀವನ ಅವರೇ ಮಾಡೋ ರೀತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ತೃತೀಯ ಲಿಂಗಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣನ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಈಗ ಯಾರ್ಯಾರು ಮಂಗಳಮುಖಿಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ರು ಅವರೆಲ್ಲರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆಗಿ ಅದೆಲ್ಲ ಅಪ್ರೂವ್ ಆಗಿ ಸುಮಾರು 2-3 ದಿನಗಳ ಹಿಂದೆ ಮಂಗಳಮುಖಿಯರ ಖಾತೆಗೂ ಕೂಡ ಹಣ ಬಂದು ತಲುಪಿದೆ. ಬಹಳಷ್ಟು ಮಹಿಳೆಯರು ಮಂಗಳಮುಖಿಯರು ಇದ್ರ ಬಗ್ಗೆ ಸಂತಸನ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ CM ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದಾರೆ. ಈಗ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗಲೂ ಕೂಡ ಯಾರ್ಯಾರು ಎಲಿಜಿಬಲ್ ಇರ್ತಾರೋ ಒಟ್ಟು 1,25,00,000 ಜನದ ಹತ್ರ ಕಾರ್ಡ್ಗಳಿದಾವೆ, ರೇಷನ್ ಕಾರ್ಡ್ಗಳಿದಾವೆ. ಆದರೆ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ಬಂದು 1,23,00,000. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಜನಗಳ ಅಪ್ಲಿಕೇಶನ್ ಆಗ್ತಾ ಇದೆ. ಅದರಲ್ಲಿ 2,03,00,000 ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನೇ ಹಾಕಿಲ್ಲ. ಅಂದ್ರೆ ಅವ್ರಿಗೆ ಸರ್ಕಾರದ ಈ ಲಾಭ ಬೇಕಾಗಿರೋದಿಲ್ವೇನೋ ಅಥವಾ ಇದ್ರ ಅವಶ್ಯಕತೆ ಅವ್ರಿಗಿಲ್ವೇನೋ, ಬೇಡ ಅಂತ ಹಾಕ್ದೇನೆ ಇರಬಹುದು. ಅಂಥವ್ರಿಗೂ ಕೂಡ ಮತ್ತೆ ಹೊಸದಾಗಿ ಯಾರ್ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೋ ಅಂಥವ್ರೆಲ್ರಿಗೂ ಕೂಡ ಈಗಲೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಿ, ನಾನು ಹಣನ ಕೊಡ್ತೀನಿ, ಪ್ರತಿಯೊಬ್ಬರು ಕೂಡ ಅವರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಇದಕ್ಕೆ ಅರ್ಜಿನ ಹಾಕಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳು ಮಾಡೋದು, ಅವರು ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳೋದು, ಮತ್ತು ಎಲ್ಲರಂತೆ ಸಮಾಜದಲ್ಲಿ ಅವರು ಕೂಡ ಧೈರ್ಯವಾಗಿ ನಾನು ಯಾರಿಗೂ ಕಮ್ಮಿ ಇಲ್ಲದಂತೆ ಬೆಳಿಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ನೋಡಿ, ಈಗ ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ, ರಾಜಕೀಯ ಆಗಿರಬಹುದು, ಕ್ರೀಡೆ ಆಗಿರಬಹುದು, ಸಿನಿಮಾಗಳಲ್ಲಾಗಿರಬಹುದು, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಅದೇ ರೀತಿಯಾಗಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ, ಅಷ್ಟು ಮಹಿಳೆಯರು ಕೂಡ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಅವರು ಮುಂದುವರಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಅನ್ನೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಮಾತಾಗಿದೆ. ಸೊ ಯಾರಾದರೂ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅಂದ್ರೆ ಅಂಥವ್ರಿಗೆ ಈಗಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಇದ್ದು
ಅದ್ರ ಲಾಭನ ಪಡ್ಕೋಬೋದಾಗಿರುತ್ತೆ. ಪ್ರತಿ ತಿಂಗಳು ಕೂಡ ನಿಮ್ಗೆ 2,000 ರೂಪಾಯಿ ಹಣ ಬರುತ್ತೆ. ನೀವು ಕೇಳ್ಬೋದು ಪ್ರತಿ ತಿಂಗಳು ಎಲ್ಲಿ ಹಾಕ್ತಾರೆ? ಯಾವಾಗೋ ಒಂದೊಂದ್ಸಲ ಹಾಕ್ತಾರೆ, 2 ತಿಂಗ್ಳಿಗೆ ಒಂದ್ಸಲ ಹಾಕ್ತಾರೆ, 3 ತಿಂಗ್ಳಿಗೆ ಒಂದ್ಸಲ ಹಾಕ್ತಾರೆ ಅಂತ. ಸ್ವಲ್ಪ ಲೇಟ್ ಆದ್ರೂ ಕೂಡ ಸರ್ಕಾರ ಯಾವತ್ತೂ ಮೋಸ ಮಾಡಿಲ್ಲ. ಪ್ರತಿ ತಿಂಗಳು ಲೇಟ್ ಆದ್ರೂನು ಹಣ ಹಾಕೇ ಹಾಕ್ತಿದ್ದಾರೆ. ಮುಂದಿನ ತಿಂಗಳು ನಿಮ್ಗೆ ಈ ಕಂತದ್ದು ಸೇರಿ 4,000 ರೂಪಾಯಿ ಹಣ ಬರಬಹುದು. ಸರ್ಕಾರ 5 ವರ್ಷ ಕೂಡ ಈ ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ನಿಮ್ಗೆ 2,000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 24,000 ರೂಪಾಯಿ. ಒಂದು ಬಾರಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಪಾಡಿಗೆ ನೀವಿದ್ರೆ ಸಾಕು, ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ನಿಮಗೆ ಬಹಳಷ್ಟು ರೀತಿಯಲ್ಲಿ ಸಹಾಯ ಆಗುತ್ತೆ. ನೋಡಿ, ಎಷ್ಟೋ ಜನ ಮಹಿಳೆಯರು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ, ಬಳೆ ಅಂಗಡಿ ಇಟ್ಕೊಂಡಿದ್ದಾರೆ, ಗಂಡನ ಆಪರೇಷನ್ ಮಾಡಿಸಿದ್ದಾರೆ. ಮಹಿಳೆಯೊಬ್ರು ತಮ್ಮ ಮಗನಿಗೋಸ್ಕರ ಗ್ರಂಥಾಲಯನೇ ಸ್ಥಾಪನೆ ಮಾಡಿದ್ದಾರೆ. ಕೆಲವರು ಬೋರ್ವೆಲ್ನ ಕೊರೆಸಿದ್ದಾರೆ. ಈ ರೀತಿಯಾಗಿ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಸಹಾಯ ಆಗೇ ಆಗುತ್ತೆ. ಅಪ್ಲಿಕೇಶನ್ ಹಾಕೊಳ್ಳದೇ ಇದ್ದವರು ದಯವಿಟ್ಟು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮನವಿನ ಮಾಡಿಕೊಂಡಿದ್ದಾರೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ 3 ಭರ್ಜರಿ ಗುಡ್ ನ್ಯೂಸ್ಗಳೇ ಅಂತಲೇ ಹೇಳಬಹುದು. ತೃತೀಯ ಲಿಂಗಿಗಳಿಗೂ ಹಣ ಬರುತ್ತೆ. ಹೊಸದಾಗಿ ಅಪ್ಲಿಕೇಶನ್ ಹಾಕೊಳ್ಳೋರಿಗೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಇದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಸಂಘಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇದಿಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.